ಹೌದಲ್ಲ, ಅವ್ರು ಮಾತಾಡಿದ ನಿಮ್ಮ ಜೊತೆ ಅಲ್ಲಿಗೆ ಈಗ 1 ಗಂಟೆ ಮಾತಾಡಿ ನೀವು ಇರಲಿಲ್ಲ, ಈಗ ಬಂದ್ರಿ. ಹೌದಾ? ಈಗ ನೀವು ಯಾಕೆ ಬಂದ್ರಿ? ನಮ್ಮ ಎಲ್ಲ ಶಾಸಕರು ಮಾತಾಡಿದ್ರು, ಇಲ್ಲ ಇಂಗ್ಲಿಷ್ ಶಾಲೆಗಳು ಬೇಕು, ಇಂಗ್ಲಿಷ್ ಶಾಲೆಗಳು ಬೇಕು, ನಮ್ಮ ಎಲ್ಲ ಬಡವರಿಗೂ ಕೂಡ ಇಂಗ್ಲಿಷ್ ಕಲಿಸ್ಬೇಕಂತ. ಇದು ಭಾಳ ಡೇಂಜರಸ್ ಟ್ರೆಂಡ್ ಅಧ್ಯಕ್ಷರೇ. ಇಂಗ್ಲಿಷ್ ಶಾಲೆ ಏನೈತಲ್ಲ, ಒಂದು ದೇಶದ ಸಂಸ್ಕೃತಿ ಹೋಗ್ಬೇಕಂತಂದ್ರೆ ಮೊದಲು ಭಾಷೆ ಹೋತಂದ್ರೆ ಆ ದೇಶದ ಸಂಸ್ಕೃತಿ ಹೋದಂಗೆ. ಹಾಗಾಗಿ ನಮ್ಮ ಸಂಸ್ಕೃತಿ ಜೊತೆ ನಮ್ಮ ಭಾಷೆ ಭಾಳ ಅವಿನಾಭಾವ ಸಂಬಂಧ ಇರ್ತದೆ. ಇವತ್ತು ಇಂಗ್ಲಿಷ್ ಶಾಲೆಯ ಅವಶ್ಯಕತೆ ಅಂತಿರಲ್ಲ, ಅವ್ರು ಕೇಳ್ತಾ ಇರೋದು ಇಂಗ್ಲಿಷ್ ಶಾಲೆ ಅಂತ ಬಡವ್ರ ಮಕ್ಕಳು. ನಿಜವಾಗಿ ಬೇಕಾಗಿದ್ದೇನು, ನಮ್ಮ ಕೇಂದ್ರದ ಸೆಂಟ್ರಲ್ ಸ್ಕೂಲ್ಗಳಿದಾವೆ, ಸೆಂಟ್ರಲ್ ಸ್ಕೂಲ್ಗಳು ಇಂಗ್ಲಿಷ್ ಶಾಲೆಗಲ್ಲವು. ಅವು ಈಗೇನು ತೊಂದರೆ ಏನಿದೆ ಮಕ್ಕಳಿಗೆ, ಅವರು SLC ಮುಗಿಸಿ PUC ಹೋದಾಗ ಅಲ್ಲಿ ಕಾಲೇಜ್ದಲ್ಲಿ ಇಂಗ್ಲೀಷ್ದಲ್ಲಿ ಪಾಠ ಮಾಡಿದಾಗ ಅವರಿಗೆ ಗಣಿತ ಮತ್ತು ವಿಜ್ಞಾನ ಈ 2 ವಿಷಯಗಳು ಅವ್ರಿಗೆ ತಿಳಿದಿಲ್ಲ. ಯಾಕಂದ್ರೆ ಕನ್ನಡ ಮೀಡಿಯಂದಲ್ಲಿ ಅವ್ರು ಕಲ್ತಿರ್ತಾರೆ. ಈ 2 ವಿಷಯಗಳು ಡಿಫಿಕಲ್ಟ್ ಇರ್ತಾವೆ ಹೇಳಿದಾಗ. ಸುಧಾಕರ್, ಮಕ್ಕಳು ಯಾವ ಶಾಲೆಯಲ್ಲಿ ಓದ್ತಾ ಇದಾರೆ? ಕನ್ನಡ ಮೀಡಿಯಂ ಓದ್ತಾ ಇದಾರೆ, ಇಂಗ್ಲಿಷ್ ಮೀಡಿಯಂ? ನಾನು ಮಾತಾಡ್ತೇನೆ ಸ್ವಲ್ಪ ಹೇಳಿ. ಅಲ್ಲ, ವಿಷಯ ಅಂತ ಮಾಡೋದು ಬೇಡ. ನಾನು ಅಲ್ಲಪ್ಪ, ನಾನು ಪೂರ್ತಿ ಮಾಡೋದು ಕೇಳಿ ಸುಧಾಕರ್. ನಾನು ರಾಜಕೀಯ ಮಾತಾಡತ್ತೀನಿ, ನಾನು ಹೇಳಿದ್ದೆ, ನಾನು ರಾಜಕೀಯ ಭಾಷಣ ಮುಗಿಸಿದ್ದೇನೆ, ರಾಜ್ಯ ಸಂಬಂಧ ಮಾತಾಡ್ತೀನಿ. ಪ್ರಾಕ್ಟಿಕಲ್ ವಾಸ್ತವಾಂಶ, ಲೆಟ್ಸ್ ಬಿ ಪ್ರಾಕ್ಟಿಕಲ್. ಇವು ಪೂರ್ತಿ ನಾನು ಕೇಳ್ರಿ, ಆಮೇಲೆ ಪ್ರಾಕ್ಟಿಕಲ್ ಹೌದು ಅಲ್ಲ ವಿಚಾರ ಮಾಡಿ. ಇವತ್ತು ಕೇಂದ್ರದ ಸೆಂಟ್ರಲ್ ಸ್ಕೂಲ್ ಅದಾವ, ನಮ್ಮ ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳಿಲ್ಲ. ಕೇಂದ್ರದ ಶಾಲೆಗಳಿಗೆ ಸೆಂಟ್ರಲ್ ಸ್ಕೂಲಿಗೆ ದೊಡ್ಡ ಪ್ರಮಾಣದ ಪ್ರೆಷರ್ ಐತಿ. ಅಲ್ಲೇನೈತಿ ಕೇಂದ್ರದ ಸೆಂಟ್ರಲ್ ಸ್ಕೂಲ್ದಲ್ಲಿ ವಿಜ್ಞಾನ ಮತ್ತು ಗಣಿತ ಇವೆರಡು ಸಬ್ಜೆಕ್ಟ್ಗಳನ್ನು ಇಂಗ್ಲೀಷ್ನಲ್ಲಿ ಕಲಿಸ್ತಾರೆ. ಉಳಿದ ಸಬ್ಜೆಕ್ಟ್ಗಳು ಹಿಂದಿಯಲ್ಲಿ ಇರ್ತೈತಿ ಅಥವಾ ಬೇರೆ ಭಾಷೆದಲ್ಲಿ ಇರ್ತೈತಿ. ನಮ್ಮ ರಾಜ್ಯದಲ್ಲಿ ಕೂಡ ನಾವು ವಿಜ್ಞಾನ ಮತ್ತು ಗಣಿತನ ಇಂಗ್ಲೀಷ್ನಲ್ಲಿ ಕಲಿಸಿದ್ರೆ ಮಕ್ಕಳಿಗೆ ಅವ್ರಿಗೆ ಇಂಗ್ಲೀಷ್ ಕಲಿಸ್ದಂಗೆ ಆಗ್ತೈತಿ. ಅದ್ರ ಜೊತೆ ಉಳಿದ ಭಾಷೆಗಳನ್ನೇನಿರ್ತೈತಿ, ಭಾಷಾನೂ ಇರ್ತೈತಿ. ಸಮಾಜ ವಿಜ್ಞಾನ ನಮ್ಮ ಕನ್ನಡದಲ್ಲಿ ಅಥವಾ ಉರ್ದುದಲ್ಲಿ ಯಾವ ಭಾಷೆಯಲ್ಲಿ ಇರ್ತೈತಿ ಆ ಭಾಷೆದಲ್ಲಿ ಇರ್ಬೋದು. ಈ ರೀತಿ ಕಾಂಬಿನೇಷನ್ ಮಾಡಿದಾಗ ನಮ್ಮಲ್ಲಿ ಇಂಗ್ಲೀಷ್ ಶಾಲೆಗಳನ್ನು ಶುರು ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಸೆಂಟ್ರಲ್ದು ಎಕ್ಸಾಂಪಲ್ ಐತಿ. ಸೆಂಟ್ರಲ್ ಸ್ಕೂಲಿಗೆ ಇವತ್ತು ದೊಡ್ಡ ಪ್ರಮಾಣದ 100 ಸೀಟ್ ಇದ್ರೆ ಅಲ್ಲಿ 1000 ಅಪ್ಲಿಕೇಶನ್ ಬರ್ತಾವೆ. ಇದನ್ನು ನಾವು ಮಾಡುವಂಥದ್ದು ಅವಶ್ಯಕತೆ ಐತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.